ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಮಾತ್ರ ನಾನು ಚುನಾವಣೆಯಿಂದ ಹಿಂದೆ ಸರಿತೀನಿ ಅಂತ ಹೇಳಿ ಕಡ್ಡಿ ಮುರಿದಂತೆ ಮಾತಾಡಿದ್ದಾರೆ ಕೆಎಸ್ ಈಶ್ವರಪ್ಪ. ಸೊ ನಾಳೆನೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲಿ, ಸೊ ನಾಳೆನೇ ನಾನು ಚುನಾವಣೆಯಿಂದ ಹಿಂದೆ ಸರಿತೀನಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಅಮಿತ್ ಶಾ ಕರೆ ಬಗ್ಗೆ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ನಿಮಗೆ ಬುಲಾವ್ ನೀಡಿದರೆ ದೆಹಲಿಗೆ ಬರುವಂತ ಹೇಳಿದಾರಲ್ಲ ಅಂತ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂತಹ ಈಶ್ವರಪ್ಪ, ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ಇರೋದು, ಕುಟುಂಬ ರಾಜಕೀಯದಿಂದ ಕಾರ್ಯಕರ್ತರು ನೊಂದಿದ್ದಾರೆ, ಇನ್ನು ಮುಂದೆ ಹಿಂದುತ್ವ ಪರವಾಗಿ ನನ್ನ ಹೋರಾಟ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಅಮಿತ್ ಶಾ ಕೂಡ ನಾನು ಹೇಳಿದ್ದೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ, ನಾನು ದೆಹಲಿಗೆ ತೆರಳ್ತಾ ಇರುವೆ, ನಾನು ಚುನಾವಣೆ ಸ್ಪರ್ಧೆ ಮಾಡೋದು ಶತಸಿದ್ಧ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದರೆ, ಈ ಹಿನ್ನೆಲೆಯಲ್ಲಿ ನಾನು ದೆಹಲಿಗೆ ಹೋಗಿ ಬರ್ತೀನಿ ಅನ್ನುವಂಥದ್ದನ್ನ ಕೂಡ, ಅಂದ್ರೆ ಸೊ ಇವತ್ತು ಈಶ್ವರಪ್ಪ ಸಾಕಷ್ಟು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದು ಕಡೆ ಈಶ್ವರಪ್ಪ ಅವರು ಹೇಳಿರುವಂತಹ ಒಂದು ಮಾತುಗಳು ಅಮಿತ್ ಶಾ ಅವರ ಒಂದು ಬುಲಾವ್ ಬಗ್ಗೆ, ಅದನ್ನ ಜೊತೆಗೆ ಯಡಿಯೂರಪ್ಪ ಅವ್ರ ಬಗ್ಗೆನೂ ಕೂಡ ಅವ್ರು ಮಾತನಾಡಿದ್ದಾರೆ. ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಬನ್ನಿ ನೋಡೋಣ. ಅಮಿತ್ ಶಾ ಅವರಿಗೆ ನಾವು ಉಕ್ಕಿನ ಮನುಷ್ಯ ಅಂತ ಕರಿತಾ ಇದ್ವಿ. ಅವರು ಇವತ್ತು ಬೆಳಿಗ್ಗೆ ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರು. ಹೇಳಿದ್ರು, ನೀವು ಇಷ್ಟೊಂದು ಸೀನಿಯರ್ ಕಾರ್ಯಕರ್ತರಿದ್ದೀರಿ, ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಆಶ್ಚರ್ಯ ಆಗಿದೆ, ಯಾಕೆ ಅಂತ ಹೇಳಿದ್ರು. ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇದೆ, ಅದನ್ನು ಕುಟುಂಬ ಕೈಯಿಂದ ಪಕ್ಷವನ್ನು ಮುಕ್ತಿ ಮಾಡಬೇಕು ಅಂತ ಅವರು ನರೇಂದ್ರ ಮೋದಿ ಅಪೇಕ್ಷೆ ವ್ಯಕ್ತಪಡಿಸಿದಾರೋ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬೆಳೀತಾ ಇದೆ. ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಹೋಗಿರೋದು ತುಂಬ ಅನ್ಯಾಯ. ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು, ಕೆಲಸ ಮಾಡ್ತಿರೋಂಥ ಕಾರ್ಯಕರ್ತರು ನೋವಾಗಿದೆ. ಅದ್ರ ವಿರುದ್ಧ ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋಂಥ ಒಂದು ಪಕ್ಷದ ವ್ಯವಸ್ಥೆಯನ್ನು ಮುಕ್ತಿಗೊಳಿಸಬೇಕು, ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಅವ್ರಿಗೆ ಹೇಳಿದ್ದೀನಿ. ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ನಂತರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳಿ ಬರ್ತೀನಿ, ಯೋಚನೆ ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ, ಚುನಾವಣೆ ನಂತರ ತೊಗೊಂಡು ಏನು ಮಾಡಲಿ, ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ. ನಾನು ನೀವು ವಾಪಸ್ ತೊಗೊಳ್ಳಿ, ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಹೋಗಬೇಡಿ, ನೀವೇನೇನು ಅಪೇಕ್ಷೆ ಪಟ್ಟಿದ್ರು ಅದೆಲ್ಲವೂ ಕೂಡ ಮುಂದೆ ಮಾಡೋಣ ಅಂತಂದರು. ನಾನು ಅವ್ರಿಗೆ ಡೆಲ್ಲಿಗೆ 3 ತಿಂಗಳ ಕೆಳಗೆ ಹೋಗಿದ್ದೆ. ಇದಷ್ಟು ನಾನು ಹೇಳಿ ಬಂದರೂ ಕೂಡ ಏನು ಬದಲಾವಣೆ ಆಗಲಿಲ್ಲ. ಒಂದೇ ಕುಟುಂಬದಲ್ಲಿ BJP ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪನವರೇ, ಅದೇ ಕುಟುಂಬದ ಒಬ್ಬ MP ರಾಘವೇಂದ್ರ ಅವರು MP ಆಗಿದ್ದಾರೆ, ಅದೇ ಕುಟುಂಬದ ಇನ್ನೊಬ್ಬರು MLA ಆಗಿದ್ದಾರೆ ವಿಜೇಂದ್ರ, ಅವ್ರ ಕೈಯಲ್ಲಿ 6 ತಿಂಗಳು ಹಠ ಹಿಡಿದು ರಾಜ್ಯದ BJP ಅಧ್ಯಕ್ಷರು ಮಾಡಿದ್ದೀನಿ. ಹೆಂಗೆ ಸರಿ ಮಾಡೋದಕ್ಕಾಗತ್ತೆ? 6 ತಿಂಗಳ ಕೆಳಗೆ 3 ತಿಂಗಳ ಕೆಳಗೆ ನಾನು ಬಂದು ಮಾತಾಡಿದ್ದೀನಿ, ನಿಮ್ಮ ಹತ್ರ ಏನು ಬದಲಾವಣೆ ಆಗಲಿಲ್ಲ. ಅದಕ್ಕೋಸ್ಕರ ನನಗೂ ತುಂಬ ನೋವಾಗಿದೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಕೊನೆಗೆ ಅವರು ನಾಳೆ ದಿನ ದೆಹಲಿ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದರು. ನಾನು ನಿಮ್ಮ ದೊಡ್ಡವರಿದ್ದೀರಿ, ದೊಡ್ಡವ್ರ ಮಾತನ್ನು ನಾನು ಮೀರಿದೇನಂತ ಭಾವನೆ ಬರಬಾರ್ದು. ನಾನು ಖಂಡಿತ ದೆಹಲಿಗೆ ಬರ್ತೀನಿ. ದೆಹಲಿ ಬಂದಾಗಲೂ ಕೂಡ ನನಗೆ ಚುನಾವಣೆಯಿಂದ ವಾಪಸ್ ತೊಗೊಳ್ಳಿ ಏನಂತ ನೀವು ಸೂಚನೆ ಕೊಡಬೇಡಿ, ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ. ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರು. ಅಯ್ಯೋ ಭಾರಿ ದೊಡ್ಡವ್ರು ನೀವು, ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ಯಕತೆ ಖಂಡಿತ ಇಲ್ಲ. ಅದು ನನ್ನ ಉದ್ದೇಶ ನಿಮಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಅಮಿತ್ ಶಾ ಅವರು ಹೇಳಿದ್ದನ್ನು ನಾನು ಅವರಿಗೆ ಮುಂಚೆಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಅಮಿತ್ ಶಾ ಫೋನ್ ಮಾಡಿದ್ರೆ ಏನು ಮಾಡ್ತೀರಿ, ಮೋದಿ ಫೋನ್ ಮಾಡಿದ್ರೆ ಏನು ಹೇಳ್ತೀರಿ, ಇದನ್ನೇ ನೀವೆಲ್ಲ ಕೇಳ್ತಾ ಇದ್ರಿ. ನಾನು ಯಾವ ಉದ್ದೇಶಕ್ಕೆ ಚುನಾವಣೆ ನಾನು ನಿಲ್ತಾ ಇದ್ದೀನಿ, ಈ ಉದ್ದೇಶವನ್ನು ಮೋದಿ ಆಗಲಿ ಅಮಿತ್ ಶಾ ಆಗಲಿ ಒಪ್ತಾರೆ, ನನ್ನ ವಿಚಾರವನ್ನು ಖಂಡಿತ ಒಪ್ತಾರೆ, ಒಪ್ಪಿಸ್ಬರ್ತೀನಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳಿದ್ದೆ. ಈಗಲೂ ಮತ್ತು ಅದೇ ಹೇಳ್ತೀನಿ. ನಾನು ಅಮಿತ್ ಶಾ ಕರೆದಿದ್ದಾರೆ, ಗೌರವ ಕೊಡಬೇಕಾದ ನನ್ನ ಕರ್ತವ್ಯ, ಸಾಮಾನ್ಯ ಕಾರ್ಯಕರ್ತನಾಗಿ ಅವ್ರ ಗೌರವ ಕೊಡೋಕ್ಕೆ ಡೆಲ್ಲಿಗೆ ಹೋಗ್ತಾಯಿದ್ದೀನಿ. ಎಲ್ಲ ಅಂಶಗಳನ್ನು ಕೂಡ ಏನು ಇಷ್ಟೊತ್ತಂಗೆ ಹೇಳಿದೆ, ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದನ್ನು ಬಿಡಿಸಬೇಕು. ಹಿಂದುತ್ವಕ್ಕೆ ಅಪಮಾನ ಆಗಿದೆ, ಇದನ್ನು ತಪ್ಪಿಸಬೇಕು. ಹಿಂದುಳಿದವರಿಗೆ ದಲಿತರ ಅನ್ಯಾಯ ಆಗಿದೆ. ಎಲ್ಲ ಅಂಶಗಳನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರ ಗಮನಕ್ಕೆ ತರ್ತೀನಿ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ. ಮತ್ತಿದನ್ನು ಹೇಳ್ತೀನಿ, ದೊಡ್ಡವರು ಕರೆದಾಗ ನಾನು ನೀವು ಬರಲ್ಲ ಅಂತ ಸೊಕ್ಕು ಮಾಡಲ್ಲ. ದೊಡ್ಡವರಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕರ್ತವ್ಯ ಹೋಗ್ತಾ ಇದ್ದೀನಿ.
ಇನ್ನು ಯಡಿಯೂರಪ್ಪ ಭೇಟಿ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಶ್ವರಪ್ಪ ಕಾಲೆಳ್ತಿದ್ದಾರೆ. ಅಮಿತ್ ಶಾ ಬಳಿ ಹೋದ್ಮೇಲೆ ಇನ್ಯಾಕೆ ಇಲ್ಲಿಗೆ ಹೋಗಿ ಮಾತಾಡಲಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಯಡಿಯೂರಪ್ಪನವರ ಬಳಿ ಯಾಕೆ ಹೋಗ್ಲಿ ಅಂತ ಹೇಳಿ ಈಶ್ವರಪ್ಪ ಅವರು ಪ್ರಶ್ನೆನ ಕೇಳಿದ್ದಾರೆ. ರಂಗನ ಹತ್ರ ಹೋದ್ಮೇಲೆ ಸಿಂಗನ ಹತ್ರ ಏನು ಕೆಲಸ ಅಂತ ಹೇಳಿ ಒಂದು ಗಾದೆ ಮಾತನ್ನ ಹೇಳ್ತಾ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಅಂದರೆ ದೊಡ್ಡವ್ರ ಹತ್ರನೇ ನಾನು ಮಾತಾಡಿ ಬಂದಿದ್ದೀನಿ, ಇನ್ನೇನು ಇವ್ರ ಹತ್ರ ಎಲ್ಲ ನನಗೇನು ಕೆಲಸ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ನಾನು ಮನೆಗೆ ಬರಲಿ, ಯಾಕೆ 10 ವರ್ಷ ಮನೆ ಗೊತ್ತಿಲ್ವಾ ಅವ್ರಿಗೆ ಅಂತಲೂ ಕೂಡ ಕೇಳ್ತಾರೆ. ಹಾಗೆ ಮಗ ಸೋಲ್ತಾನೆ ಅಂತ ಹೇಳಿ ಗೊತ್ತಾದ ಮೇಲೆ ಈಗ ಮನೆ ನೆನಪಾಯ್ತಾ, ಕಾರ್ಯಕರ್ತರ ಮನೆಗೆ ಮಗ ಎಂದು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಈಶ್ವರಪ್ಪ. ನಂಗೆ ಗೊತ್ತಿಲ್ಲ, ನಂಗೆ ಇವತ್ತಿನ ತನಕ ಹೇಳಿಲ್ಲ. ಅಲ್ಲರೇ ಅಮಿತ್ ಶಾ ಹತ್ರ ಬಂದ್ಮೇಲೆ ಇನ್ನೇಗೆ ಯಡಿಯೂರಪ್ಪ ಹೋಗ್ಲಿ? ರಂಗಂತ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಕೇಳಪ್ಪ, ರಂಗಂತಾಗೆ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಮತ್ತದೇ ಹೇಳ್ತೀಯಲ್ಲ, ನಮ್ಮ ಮನೆ ಬರಲಿ, ಯಾಕೆ 10 ವರ್ಷ ನನ್ನ ಮನೆ ಗೊತ್ತಿರಲಿಲ್ಲ ಅವ್ರಿಗೆ? ಮಗ ಸೋಲ್ತೀನಿ ಅಂತ ಗೊತ್ತಾಗಿದೆ ನನ್ನ ಮನೆ ನೆನಪಾಯ್ತಾ? ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ MP ಯಾವತ್ತು ಹೋಗಿದ್ದಾರೆ? ನಂಗೆ ಗೊತ್ತಿಲ್ಲ, ನಂಗೆ ಇವತ್ತಿನ ತನಕ ಹೇಳಿಲ್ಲ. ಅಲ್ಲರೇ ಅಮಿತ್ ಶಾ ಹತ್ರ ಬಂದ್ಮೇಲೆ ಇನ್ನೇಗೆ ಯಡಿಯೂರಪ್ಪ ಹೋಗ್ಲಿ? ರಂಗಂತ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಕೇಳಪ್ಪ, ರಂಗಂತಾಗೆ ಹೋಗಿ ಬಂದ್ಮೇಲೆ ಸಿಂಗಂತ ಕೆಲಸ ಏನು? ಮತ್ತದೇ ಹೇಳ್ತೀಯಲ್ಲ, ನಮ್ಮ ಮನೆ ಬರಲಿ, ಯಾಕೆ 10 ವರ್ಷ ನನ್ನ ಮನೆ ಗೊತ್ತಿರಲಿಲ್ಲ ಅವ್ರಿಗೆ? ಮಗ ಸೋಲ್ತೀನಿ ಅಂತ ಗೊತ್ತಾಗಿದೆ ನನ್ನ ಮನೆ ನೆನಪಾಯ್ತಾ? ಇಡೀ ಶಿವಮೊಗ್ಗ ನಗರದ ಕಾರ್ಯಕರ್ತರ ಮನೆಗೆ MP ಯಾವತ್ತು ಹೋಗಿದ್ದಾರೆ? ಈಶ್ವರಪ್ಪ ಅವರಿಗೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರ ಮೇಲಿರುವಂತಹ ಒಂದು ಕೋಪ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಾವು ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಷ್ಟೇ ಈಶ್ವರಪ್ಪ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ. ಒಂದು ಕರೆದಿದ್ದಾರೆ ಅಮಿತ್ ಶಾ ಅವರು, ದೊಡ್ಡವರು, ನಾನು ಖಂಡಿತವಾಗ್ಲೂ ಹೋಗ್ತೀನಿ ದೆಹಲಿಗೆ ಅನ್ನುವಂಥ ಒಂದು ಮಾತು. ಆದರೆ ಹೋದ್ರೆ ನನ್ನ ಮಾತನ್ನೇ ಅವರಿಗೆ ಒಪ್ಪಿಸಿ ಬರ್ತೀನಿ ಹೊರತು ಅವ್ರು ಹೇಳಿದ್ದನ್ನ ನಾನು ಕೇಳ್ಕೊಂಡು ಬರೋದಿಲ್ಲ, ನಾನಂತೂ ಖಂಡಿತವಾಗ್ಲೂ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಯಡಿಯೂರಪ್ಪ ಅವ್ರ ವಿಚಾರಕ್ಕೆ ಬರೋದಾದ್ರೆ ರಂಗನ ಹತ್ರ ಹೋಗಿ ಬಂದಿದ್ದೀನಿ, ಸಿಂಗನ ಹತ್ರ ಏನು ಕೆಲಸ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಯಡಿಯೂರಪ್ಪ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಈಶ್ವರಪ್ಪ ಅವರು ತಮ್ಮ ಒಂದು ನಿರ್ಧಾರದ ಮೇಲೆ ಅಚಲವಾಗಿದ್ದಾರೆ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ, ನನ್ನ ಒಂದು ಸ್ಪರ್ಧೆ ಅದು ಶತಸಿದ್ಧ ಅನ್ನುವಂಥದ್ದು. ಬಸವರಾಜ್, ರೇಮಾನ್, ಏನಂದ್ರೆ ಈಶ್ವರಪ್ಪನವರು ಈಗ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಆ ಪತ್ರಿಕಾಗೋಷ್ಠಿ ಮೂಲಕವಾಗಿ ಒಂದಿಷ್ಟು ಸ್ಫೋಟಕ ಮಾಹಿತಿಯನ್ನು ಕೂಡ ಹೊರಹಾಕಿದ್ರು. ಅಂದ್ರೆ ಪ್ರಮುಖವಾಗಿ ಇಲ್ಲಿವರೆಗೂ ಕೂಡ ಏನೋ ಪಕ್ಷದ ವರಿಷ್ಠರು ಯಾರು ಕೂಡ ಈಶ್ವರಪ್ಪರ ಜೊತೆ ನೇರವಾಗಿ ಮಾತಾಡಿಲ್ಲ. ಇವತ್ತು ಬೆಳಗ್ಗೆ ಪಕ್ಷದ ವರಿಷ್ಠ ಅಮಿತ್ ಶಾ ಇದ್ದಾರೆ, ಅವರು ದೂರವಾಣಿ ಕರೆ ಮೂಲಕವಾಗಿ ಈಶ್ವರಪ್ಪರ ಜೊತೆ ಮಾತಾಡ್ತಾರೆ. ನೀವು ಯಾಕೆ ಸ್ಪರ್ಧೆ ಮಾಡ್ತಾರೆ, ಸ್ಪರ್ಧೆಯಿಂದ ಹಿಂತೆಗೆದುಕೋ ಮಾತನ್ನ ಈಶ್ವರಪ್ಪರ ಜೊತೆ ಚರ್ಚೆ ಮಾಡ್ತಾರೆ. ಆದರೆ ಈಶ್ವರಪ್ಪ ಅವರು ಅಮಿತ್ ಶಾ ಜೊತೆ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾಕೆ ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ BJPಯಲ್ಲಿ ಎಷ್ಟೊಂದು ಸಮಸ್ಯೆ ಆಗಿದೆ, ಕುಟುಂಬ ರಾಜಕಾರಣ ನಡೀತಾ ಇದೆ, ಮತ್ತು ಏನು ಕಾಂಗ್ರೆಸ್ ಮೇಲೆ ಪದೇ ಪದೇ ನಾವು ಕುಟುಂಬ ರಾಜಕಾರಣದ ಆರೋಪ ಮಾಡ್ತೀವಿ, ಅದು ಈಗ ಆ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಬಂದೆ, ಹಾಗಾಗಿ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನ ಚುನಾವಣೆ ಸ್ಪರ್ಧೆ ಮಾಡ್ತೇನೆ, ಅದರಿಂದ ಯಾವುದೇ ರೀತಿಯ ಹಿಂಸರಿಯುವಂಥ ಯಾವುದೇ ರೀತಿಯಿಂದ ನಾನು ಸರಿಯೋದಿಲ್ಲ ಮಾತನ್ನು ಕೂಡ ಸ್ಪಷ್ಟವಾಗಿ ಅಮಿತ್ ಶಾ ಅವರಿಗೆ ಹೇಳಿದ್ದಾರೆ. ಒಂದು ಕಡೆ ಆದರೆ ಮತ್ತೊಂದು ಕಡೆಯಿಂದ ಕೂಡ ಈಶ್ವರಪ್ಪ ಅವರು ಯಾವಾಗ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ, ಎಲ್ಲ ಕೂಡ ಒಂದು ಕಡೆಯಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಅಂದರೆ BJPಯ ಅಭ್ಯರ್ಥಿಯ ವಿರುದ್ಧ, ಅಂದರೆ ಯಡಿಯೂರಪ್ಪರ ಪುತ್ರ BR ರಾಘವೇಂದ್ರ ಸ್ಪರ್ಧೆ ಮಾಡ್ತಾರೆ, ಅವರ ವಿರುದ್ಧ ಈಶ್ವರಪ್ಪ ಸ್ಪರ್ಧೆ ಮಾಡ್ತಿದ್ದಾರೆ. ಇದು ಎಲ್ಲ ಒಂದು ಕಡೆಯಿಂದ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ. ಹಾಗಾಗಿ ಈ ಒಂದು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಒಂದು ಹರಸಾಹಸವನ್ನು BJP ರಾಜ್ಯ ನಾಯಕರು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ವರಿಷ್ಠರ ಮೂಲಕವಾಗಿ ಪ್ರಯತ್ನ ಮಾಡ್ತಾರೆ, ಮತ್ತು ಏನು ಸಂಘ ಪರಿವಾರದ ಏನು ಹಿರಿಯರಿದ್ದಾರೆ ಅವ್ರ ಮೂಲಕವಾಗಿ ಈಶ್ವರಪ್ಪನ ಮನವೊಲಿಸುವಂತ ಪ್ರಯತ್ನ ಮಾಡ್ತಾರೆ. ಇದು ಯಾವುದೂ ಕೂಡ ಯಶಸ್ಸು ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಇವತ್ತು ಖುದ್ದಾಗಿ ಅಮಿತ್ ಶಾ ಅವರು ಕರೆ ಮಾಡಿ ಈಶ್ವರಪ್ಪರ ಜೊತೆ ಮಾತಾಡಿದ್ರೆ, ಆದರೆ ಈಶ್ವರಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಸ್ಪರ್ಧೆ ಮಾಡ್ತಿದ್ದೇನೆ. ನಾಳೆ ಈಶ್ವರಪ್ಪ ಅವರು ಡೆಲ್ಲಿ ಹೋಗ್ತಿದ್ದಾರೆ, ಅಮಿತ್ ಶಾ ಅವರು ಕೂಡ ಭೇಟಿ ಆಗ್ತಿದ್ದಾರೆ. ಆದರೆ ಭೇಟಿ ಅಮಿತ್ ಶಾ ಅವರು ಕರೆದಿದ್ದಾರೆ ಮಾತ್ರ ಹೋಗ್ತಿದ್ದಾರೆ ಹೊರತು ನನ್ನ ಸ್ಪರ್ಧೆಯಲ್ಲಿ ಯಾವುದೇ ರೀತಿಯಿಂದ ಹಿಂಸೆರಲು ಮಾತ್ರ ಹೇಳಿದ್ದಾರೆ. ಅದರ ಜೊತೆಗೆ ಇದೇ ತಿಂಗಳು 12ನೇ ತಾರೀಕಿಗೆ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ರೇಮನ್, ಓಕೆ, ಥ್ಯಾಂಕ್ ಯು ಬಸವರಾಜ್.